ವೀಕ್ಷಕರೇ, ಹೋದ ಕಾರ್ಯಕ್ರಮದಲ್ಲಿ ಅರಳಿ ಮರದ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ವಿ. ಈ ಎಪಿಸೋಡ್ನಲ್ಲಿ ಅದೇ ಜಾತಿಗೆ ಸೇರಿದಂಥ ಇನ್ನೊಂದು ಮರದ ಬಗ್ಗೆ, ಅಂದರೆ ಆಲದ ಮರದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಆಲದ ಮರ, ಇದರ ಸೈಂಟಿಫಿಕ್ ನೇಮ್ ಬಂದು ಫೈಕಸ್ ಬೆಂಗನೈಸ್ ಅಥವಾ ಫೈಕಸ್ ಇಂಡಿಕಾ, ಅಥವಾ ಇಂಗ್ಲೀಷ್ನಲ್ಲಿ ಇದನ್ನು ಬನಿಯನ್ ಟ್ರೀ ಅಂತ ಕರಿತೇವೆ. ಈ ಮರಕ್ಕೆ ಬನಿಯನ್ ಟ್ರೀ ಅಂತ ಹೆಸರು ಹೇಗೆ ಬಂತು, ಇದರ ವಿಶೇಷತೆ ಏನು, ಮತ್ತು ಇದು ಯಾವ ಫ್ಯಾಮಿಲಿಗೆ ಸೇರಿತು, ಈ ಎಲ್ಲ ಮಾಹಿತಿಯನ್ನು ತಂದುಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ. ನಮ್ಮ ದೇಶದ ರಾಷ್ಟ್ರೀಯ ಮರ ಕೂಡ ಹೌದು. ರಾಷ್ಟ್ರೀಯ ಮರ ಅಂದರೆ ತಮಗೆಲ್ಲರೂ ತಿಳಿದಿದೆ, ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ, ನ್ಯಾಷನಲ್ ಎನಿಮಲ್ಗೆ ಹೇಗೆ ನಾವು ಇದನ್ನು ಐಡೆಂಟಿಫೈ ಮಾಡಿ, ಅದೇ ರೀತಿ ಭಾರತದ ನಮ್ಮ ರಾಷ್ಟ್ರೀಯ ಮರ ಆಲದ ಮರ. ಬನಿಯನ್ ಟ್ರೀ ಅಂತ ಹೆಸರು ಹೇಗೆ ಬಂತು, ಈ ಹೆಸರು ಕರೆದವರು ಯಾರು? ಈ ಹೆಸರನ್ನು ಕರೆದವರು ಪೋರ್ಚುಗೀಸರು ಭಾರತದಲ್ಲಿ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಹಿಂದೂ ವ್ಯಾಪಾರಿಗಳು ಅವ್ರನ್ನ ಇವರು ಬನಿಯಾಸ್ ಅಂತ ಕರೀತಾಯಿದ್ರು. ಈ ಹಿಂದೂ ವ್ಯಾಪಾರಿಗಳು ಮರದ ಕೆಳಗಡೆ ಕೂತ್ಕೊಂಡು ವ್ಯವಹಾರ ಮಾಡ್ತಾಯಿದ್ರು. ಆ ಮರವನ್ನು ಈ ಪೋರ್ಚುಗೀಸರು ಬನಿಯನ್ ಟ್ರೀ ಅಂತ ರೂಢಿಯಾಗಿ ಬಂತು. ಇದರ ಉಪಯೋಗ ಏನು? ಮನೆಯ ಪ್ರತಿಯೊಂದು ಪೀಠೋಪಕರಣಗಳನ್ನು ಇದರಲ್ಲಿ ಮಾಡ್ಬೋದು. ಬಹಳ ಮುಖ್ಯವಾಗಿ ಕಿಟಕಿ, ಬಾಗಿಲುಗಳು ಮುಂತಾದ ಎಲ್ಲ ರೀತಿ ಮಾಡ್ಬೋದು. ಅದರ ಜೊತೆಗೆ ಇದರ ಹಣ್ಣೇನಿದೆ, ಫಿಗ್ ಇದೆಯಲ್ಲ, ಇದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ತಿಂತವೆ, ಇದೆ ಎಲೆನೂ ತಿಂತವೆ. ಅದರಿಂದ ಎಲ್ಲ ರೀತಿಯ ಪಕ್ಷಿಗಳು ತಿನ್ನುವಂತಹ, ಎಲ್ಲ ರೀತಿಯ ಪ್ರಾಣಿಗಳು ತಿನ್ನುವಂತಹ ಒಂದು ಮರ ಇದು. ಅಷ್ಟು ಪ್ರಯೋಜನವಾಗಿರುವಂಥ ಮರ ಇದು. ಅದರಿಂದ ಇದನ್ನು ಹೆಚ್ಚು ಹೆಚ್ಚು ನಾವು ಬೆಳೆಸಿದಾಗ ಅದರ ಒಂದು ವಿಶೇಷತೆ ಏನು, ಅದರಿಂದ ಆಗುವಂಥ ಲಾಭ ಏನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.